ಎಲ್ಲರ ಜೀವನದಲ್ಲೂ ಈ ರೀತಿಯ ಒಂದು ಕಾಲ ಬರುತ್ತದೆ. ಎಲ್ಲವೂ ಒಣಗಿದಂತೆ, ಪ್ರಾರ್ಥನೆಗೆ ಉತ್ತರ ಇಲ್ಲದಂತೆ, ಮನಸ್ಸು ಮರುಭೂಮಿಯಂತಾಗುತ್ತದೆ. ಅದರಲ್ಲೇ ದೇವರು ಹೇಳುತ್ತಾರೆ, ಮರುಭೂಮಿಯಲ್ಲಿ ನದಿಗಳನ್ನು ಹರಿಸುತ್ತೇನೆ ಎಂದು. ನೀನು ಅನುಭವಿಸುತ್ತಿರುವ ಬರಡುತನ ಅದು ನಿನ್ನ ಅಂತ್ಯವಲ್ಲ, ಅದು ದೇವರು ಅದ್ಭುತ ಮಾಡುವ ಮುನ್ನದ ಮೌನ. ಇಸ್ರಾಯೇಲ್ಯರು ಮರುಭೂಮಿಯಲ್ಲಿ 40 ವರ್ಷ ನಡೆದರು, ಆದರೆ ಒಂದು ದಿನವೂ ದೇವರು ಅವರನ್ನು ಬಿಟ್ಟಿರಲಿಲ್ಲ. ಅದೇ ದೇವರು ಇಂದು ನಿನ್ನ ಜೊತೆ ಕೂಡ ಇದ್ದಾನೆ. ಯೆಹೋವನು ನನ್ನ ಕುರುಬನು, ನಾನು ಕೊರತೆ ಪಡೆಯನು ಎಂಬ ಈ ಸಾಲು ಕೇವಲ ಪದ್ಯವಲ್ಲ, ಇದು ನಿನ್ನ ಬತ್ತಿ ಹೋಗಿರುವ ಜೀವನಕ್ಕೆ ನೀರು ತರಬಹುದಾದ ವಾಗ್ದಾನ. ನಿನ್ನ ಕಣ್ಣೀರು ಒಣಗಿದಾಗ, ಮನಸ್ಸು ಖಾಲಿಯಾದಾಗ, ಸಹಾಯ ಯಾರಿಂದಲೂ ಕಾಣದಾಗ ನೆನಪಿರಲಿ, ದೇವರು ಮರುಭೂಮಿಯನ್ನೇ ನದಿ ಮಾಡಬಲ್ಲನು. ಇವತ್ತು ಯಾವ ಪರಿಸ್ಥಿತಿಯಲ್ಲಿಯೇ ಇರಲಿ, ನಿನ್ನ ಒಣ ಬದುಕಿನಲ್ಲಿ ದೇವರ ಕೈ ಆಲ್ರೆಡಿ ಕೆಲಸ ಮಾಡುತ್ತಿದೆ. ಸ್ವಲ್ಪ ತಾಳ್ಮೆ, ಸ್ವಲ್ಪ ನಂಬಿಕೆ ಇರಲಿ, ನಿನ್ನ ಮರುಭೂಮಿಯಲ್ಲಿ ನದಿ ಹರಿಯಲಿದೆ.